ಆರ್ಡರ್ ಆಗಿದೆ ಅಲ್ವಾ, ಈಗ ಅವ್ರ ಮೇಲೆ ಆಕ್ಷನ್ ಆಗ್ತಾ ಇದೆಯಲ್ವಾ, ಅದೇ ತರದ ಆಕ್ಷನ್ ಇಲ್ಲಿ ಆಗ್ಬೇಕು, ಆಗ್ಬಾರ್ದು. ಆದ್ರೆ ಪರಿಹಾರ ಯಾರು ಕೊಡಬೇಕು? ಇವತ್ತು ಗೊತ್ತಿಲ್ಲದೆ ಎಲ್ಲಾ ಕಾನೂನುಬದ್ಧವಾಗಿದೆ ಅಂತೇಳಿ ಮುನೀರು ಇವ್ರ ತರದ ರೋಗಿ ತಗೊಂಡಿದಾರಲ್ವಾ, ಅವ್ರ ಪರಿಹಾರ ಕೊಡ್ಬೇಕು. ಇವತ್ತು ಪರಿಹಾರ ಈ ಅಧಿಕಾರಿಗಳು ಸೇರಿದಂತೆ ಅವ್ನು ಯಾವನು ಮೂಲ ಓನರ್ ಇದಾನೋ ಮಾರಿನವನಿಗೆ ಸೇರಿ ಅವ್ರದ್ದು ಆಸ್ತಿ ಜಪ್ತ್ ಮಾಡಿ ಇವ್ರು ಪರಿಹಾರ ಕೊಡಬೇಕು. ಇಲ್ಲ ಬಿಡಿ ಅಧಿಕಾರಿಗಳು ಸಹ ಇದು ಹೊಣೆಗಾರರು. ಮಿನಿಸ್ಟರ್ ತನಕ ಅವ್ನು ಕಂದಾಯ ಇಲಾಖೆ ಇರ್ಬೋದು, ನಗರಾಭಿವೃದ್ಧಿ ಇಲಾಖೆ ಇರ್ಬೋದು, ಏನಕ್ಕೆ ಅವ್ರು ನೇಮಕ ಮಾಡಿರೋದು ನಾವು ಸರ್ಕಾರಿ ಆಸ್ತಿ ರಕ್ಷಣೆ ಮಾಡ್ರಪ್ಪ ಅಂತ. ಹಾಗಾಗಿ ನೀವೇನ್ ಮಾಡ್ತಿರೋ ನೋಡಿ, ನಾವಂತೂ ನಿಮ್ಗೆ ಗೊತ್ತಿದೆಯಲ್ವಾ, ನಮ್ಮ ಪಾಡಿಗೆ ನಾವು ಮಾಡ್ತಾ ಇದೀವಿ. ಜನ ಅನುಭವಿಸ್ಲಿ. ಹಣಕ್ಕೋ ಹೆಂಡಕ್ಕೋ ಜಾತಿಗೋ ಕೋಮುಗೋ ಅಂದ್ಕೊಂಡು ಲೋಫರ್ಗಳಿಗೆ, ಲುಚ್ಚಾಗಳಿಗೆ, ಕ್ರಿಮಿನಲ್ಗಳಿಗೆ, ಬದ್ಮಾಷ್ಗಳಿಗೆ ಓಟ್ ಹಾಕಿ ಗೆಲ್ಲಿಸ್ಕೊಂಡು ಅವರು ಬದ್ಮಾಷ್ ಅಧಿಕಾರಿಗಳನ್ನ ನೇಮಕ ಮಾಡಿಕೊಂಡು ಆ ಬದ್ಮಾಷ್ ಅಧಿಕಾರಿಗಳು ಕ್ರಿಮಿನಲ್ಗಳಿಗೆ ಸಾಥ್ ಕೊಟ್ಕೊಂಡು ಈ ತರ ಮಾಡಿದ್ರೆ ಅನುಭವಿಸ್ಬೇಕಾದ್ರು ಯಾರು? ಓಟ್ ಹಾಕ್ತವ್ರೆ. ನೀವೆಲ್ವೇನಪ್ಪ, ನೀನೇ ಓಟ್ ಹಾಕ್ತಾ ಇವತ್ತು ಅನುಭವಿಸ್ಲಿ ಅಷ್ಟೇ. ನಮ್ಗಂತೂ ಸಾಕಾಗೋಗಿದೆ. ಇವ್ರಿಗೆಲ್ಲ ಗೊತ್ತು. ನಮ್ಮ ಸರ್ ಎಷ್ಟೋ ಮತ್ತೆ ಏನು ಬಾಯಿಲೆ ಇದೆ, ಅಬ್ದುಲ್ ವಜೀದ್ ಈಗ ತಾನೇ ಫೇಸ್ಬುಕ್ ಅಲ್ಲಿ ಆಗ್ಲೇ ನಿಮ್ಮ ಇದು ಬಂತು, ಇನ್ನು ಫ್ರೆಂಡ್ ಇದರಲ್ಲಿ. ಹಾಗಾಗಿ ಅಬ್ದುಲ್ ವಜೀದ್ ನಮ್ಮ ಬಹಳ ದಿವಸದ ಪರಿಚಯ. ಅವರು ಹೋರಾಟ ಮಾಡ್ತಿದ್ದಾರೆ. ಇದು ಕೆಲವೊಂದೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಕೋಮು ಸಾಮ್ರಾಜ್ಯ ಇರಬೇಕು ಅಂತಲೂ ಹೋರಾಟ ಮಾಡ್ತಿದ್ದಾರೆ. ಇಲ್ಲೆಲ್ಲ ಬೇರೆ ಬೇರೆ ಅವ್ನು ತೋರಿಸಿ ಇವನು ತೋರಿಸಿ ಅವನು ಇಬ್ರು ಲಾಭ ಮಾಡ್ಕೊಳ್ಳೋಂಥ ಮಧ್ಯದಲ್ಲಿ. ಆದರೆ ನೀವೇನು ಹೋರಾಟ ಮಾಡ್ತಿರೋ ಗೊತ್ತಿಲ್ಲ. ಇಲ್ಲಿರೋರು ಅಷ್ಟೇ, ನಾವು ನಿಮಗೂ ಗೊತ್ತು. ನಮ್ಮಂಥವ್ರಿಗೆ ಇವ್ರು ಯಾರು ಓಟ್ ಹಾಕೋದು ಯಾರಿಗೆ? ಇದೇ ಯಾವ ಕ್ರಿಮಿನಲ್ ಇರ್ತಾನೋ ಅದೇ ಕ್ರಿಮಿನಲ್ಗೆ. ಆ ಕ್ರಿಮಿನಲ್ ಇವಾಗ ಆ ಕ್ರಿಮಿನಲ್ ಕೆಲಸ ಮಾಡ್ಕೊಂಡು ಅವ್ನ ಕೈ ಎತ್ತು ಓಡೋಗ್ಬಿಟ್ಟಿರ್ತಾನೆ. ಸಿಕ್ಕಾಕೊಳ್ಳೋರು ಯಾರು? ಏನೇ ಆಗಲಿ ಒಟ್ಟಿನಲ್ಲಿ ಅಧಿಕಾರಿಗಳು ಇವು ಸಿಕ್ಕಾಕೊಳ್ಬೇಕು. ಕ್ರಿಮಿನಲ್ಗಳು ಬಿಟ್ಬಿಡೋಣ. ಯಾಕಂದ್ರೆ ಪೊಲೀಸ್ ಅವ್ನು ಸರಿಯಾಗಿದ್ದಿದ್ರೆ ಕಳ್ಳ ಇರ್ತಾ ಇದ್ನಾ? BBMP ಅಧಿಕಾರಿಗಳು ಸರಿ ಇದ್ದಿದ್ರೆ ಇವರಿಗೆ ಮನೆಗೆ ನೀರು ಕೊಡಕ್ ಆಗ್ತಾ ಇತ್ತು. ಬಿಡಿ ಆಸ್ತಿನಪ್ಪ ಇದು, ಬಿಡಿಯದವ್ರು ಬಂದು ಬೋರ್ಡ್ ಹಾಕ್ಬೇಕಾಗಿತ್ತಲ್ಲ. ಇದು ಏನಂತಾರೆ ಅದಕ್ಕೆ, ಲಿಟಿಗೇಷನ್ ನಲ್ಲಿದೆ, ಇದು ನಮ್ಮ ಸ್ವತ್ತು. ಆ ಬದ್ಮಾಷ್ಗಳದ್ದು ಯಾವ್ದು ಮಾಡಿಲ್ಲ. ಅಲ್ಲೂ ಅಷ್ಟೇ. ಇದಾದ್ರೂ ಅದು ಮೊನ್ನೆ ಆಯ್ತಲ್ವಾ, ಒಂಥರ ಒತ್ತುವರಿಯಾಗಿ ಅಲ್ಲಿದ್ರು. ಇದಂತೂ ಪರಮ ಮೋಸ, ಪರಮ ಅನ್ಯಾಯ. ನಿಮಗಾಗಿದೆಯಲ್ಲ ಇಲ್ಲಿ, ಇದು ಪರಮ ಅನ್ಯಾಯ. ಹೋಗಿಲ್ಲ ಆದ್ರೂ ಹೌದು ಗೌರ್ಮೆಂಟ್ ಜಾಗ, ಇವರು ಏನೋ ಸ್ಲಮ್ ತರಕ್ಕೇನೋ ಬಿಲ್ಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲೂ ಕೂಡ 3 ಲಕ್ಷ 4 ಲಕ್ಷ ವಹಿವಾಟು ಆಗಿದೆ. ಅಲ್ಲ, ಅದು ಬೇರೆ ಏನೇ ಆಗಿಲ್ಲ. ಯಾರು ಗೊತ್ತಾ, ಲೋಕಲ್ ಗುಂಡ ಅವ್ನು ಕೊಟ್ಟಿರೋದಲ್ಲಿ. ಲೋಕಲ್ ಗುಂಡ ನಾನ್ ಪ್ರೊಡಕ್ಷನ್ ಇದೆ ಅಂತ ಇಲ್ಲದಲ್ಲ, ಗೌರ್ಮೆಂಟ್ ಅವರೇ ಕೊಟ್ಟಿದ್ದಾರೆ. ಹಾಗಾಗಿ ನೀವೇನ್ ಹೋರಾಟ ಮಾಡ್ತಿರೋ ಮಾಡಿ, ನಾವು ನಮ್ಮ ವಿಚಾರ ಹೇಳ್ತೀವಿ. ನೀವು ಒಂದೇನಾದ್ರು ಹೇಳೋಂಗಿದ್ರೆ ಹೇಳಿ, ಹೆಂಗ್ ಯಾವ ತರಕ್ಕೆ. ಪಾಪ ಪೊಲೀಸರು ಅವರು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ತನಿಸಂದ್ರದಲ್ಲಿ ಕೋಗಿಲುನಲ್ಲಿ ಆದಂಥ ಘಟನೆ, ಆ ಗಾಯ, ಒಂದು 187 ಮನೆಗಳನ್ನು ಡೆಮಾಲಿಷನ್ ಮಾಡಿ ಬುಲ್ಡೋಸರ್ ರಾಜಕೀಯ ಮಾಡಿ ಇವರು ಅದು ಗಾಯ ಆರುವುದಕ್ಕೆ ಮೊದಲೇ ಇವತ್ತು ತನಿಸಂದ್ರದಲ್ಲಿ ಮತ್ತೆ ಸರಿಸುಮಾರು 22 ಮನೆಗಳನ್ನು ಮತ್ತು ಶೆಡ್ಗಳನ್ನು ಇಲ್ಲಿ ಕೆಡವಿ ಹಾಕಿದ್ದಾರೆ. ನಾವು ಕೇಳುವಂಥದ್ದಷ್ಟೇ, ನೀವು ಸರ್ಕಾರ ನಡೆಸೋರಿಗೆ ಸ್ವಲ್ಪ ಮಾನವೀಯತೆ ಬೇಕು, ತಾಯಿ ಗುಣ ಬೇಕು. ನೀವು ಪ್ರೊಸೀಜರ್ ಫಾಲೋ ಮಾಡಿ. ನಿಮ್ಮ ಪ್ರಾಪರ್ಟಿನ ನೀವು ಕಾಪಾಡ್ಕೊಳ್ಬೋದು. ನೀವು ಯಾವಾಗ ಕಾಪಾಡೋದು? ಯಾವಾಗ BDAಗೆ ನೀವು ಅಲಾಟ್ ಆಯಿತು ಅಂದರೆ, ನೀವು 60-40 ರೇಷಿಯೋದಲ್ಲಿ ಓನರ್ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡು BDAಗೆ ನಿಮ್ಮ ನೋಟಿಫಿಕೇಶನ್ ನಿಮ್ಮ 60% ನಿಮ್ಮ ಪ್ರಾಪರ್ಟಿ ಅಕ್ವೈರ್ ಆದ ನಂತರ ನಿಮ್ಮ ಪ್ರಾಪರ್ಟಿಗೆ ಕಾಂಪೌಂಡ್ ಹಾಕೊಳ್ಳೋದು, ಬೋರ್ಡ್ ಹಾಕೊಳ್ಳೋದು ಮಾಡಬೇಕಲ್ಲ. ನೀವು ಏನು ಮಾಡಿದ್ರೆ ವರ್ಷಾನುಗಟ್ಟಲೆ BDA ಏನೋ ನಿಮ್ಮ ಅಕ್ವಿಷನ್ ಇದೆ, ವಿತಿನ್ 5 ಇಯರ್ಸ್ ಅದನ್ನು ಯುಟಿಲೈಸ್ ಮಾಡಬೇಕು. ನೀವು ಅದನ್ನು ವಿತಿನ್ 5 ಇಯರ್ಸ್ ಯುಟಿಲೈಸ್ ಮಾಡಿಲ್ಲ, ನೀವು ಅದನ್ನ ಬೇಲಿ ಹಾಕಲಿಲ್ಲ, ಅಥವಾ ಕಾಂಪೌಂಡ್ ಮಾಡಲಿಲ್ಲ, ಅಥವಾ ಬೋರ್ಡ್ ಹಾಕಲಿಲ್ಲ, ಏನೂ ಹಾಕಿದರೆ ಆ ಓನರ್ಗಳು ನಿಮಗೂ ಮಾರಿ, BDAಗೂ ಮಾರಿ, BDAದ ದುಡ್ಡು ತಗೊಂಡು ಈ ರೀತಿ ಪಬ್ಲಿಕ್ ಮಾಡಿ ಅದನ್ನ ರಿಜಿಸ್ಟರ್ ಮಾಡಿಕೊಟ್ಟಿದ್ರಿ. ನಾನು ಕೃಷ್ಣ ಬೈರೇಗೌಡರಿಗೆ ನಾನು ಕೇಳ್ತೀನಿ, ಬೈರೇಗೌಡ್ರೆ, ನಿಮ್ಮ ಏನು ನೋಂದಣಿ ಇಲಾಖೆ ಮುದ್ರಣ ಮತ್ತು ನೋಂದಣಿ ಇಲಾಖೆಯಲ್ಲಿ ರಿಜಿಸ್ಟರ್ ಮಾಡ್ಕೊಟ್ಟಿದ್ದಾರೆ. ಹಾಗಾದ್ರೆ ನೀವು ರಿಜಿಸ್ಟರ್ ಮಾಡ್ಬೇಕಾದ್ರೆ ನೀವು ಡಾಕ್ಯುಮೆಂಟ್ ನೋಡೋದಿಲ್ವಾ? ಇವತ್ತು BBMP ಅವರು ಇಲ್ಲಿ ರೋಡ್ ಮಾಡಿದ್ದಾರೆ, ಎಲೆಕ್ಟ್ರಿಸಿಟಿ ಕೊಟ್ಟಿದ್ದಾರೆ, ಪ್ರತಿಯೊಂದು ಡಾಕ್ಯುಮೆಂಟ್ ಇದೆ, ಖಾತಾ ಇದೆ ಇವ್ರ ಹತ್ರ, ಈ ಸ್ವತ್ತಾಗಿದೆ. ಇಷ್ಟೆಲ್ಲ ಡಾಕ್ಯುಮೆಂಟ್ ಇದ್ದು ಕೂಡ ನೀವು ಏಕಾಏಕಿ ಏನನ್ನೂ ಪರಿಶೀಲನೆ ಮಾಡದೆ, ನೋಟಿಸ್ ಮಾಡದೆ, ಒಂದು ಸಹಜ ಪ್ರಕ್ರಿಯೆ ಅಂತ ಇದೇ ರೀತಿ ಉತ್ತರ ಭಾರತದಲ್ಲಿ ಬುಲ್ಡೋಸರ್ ರಾಜಕೀಯ ಆದಾಗ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ. ನೀವು ಆ ಪ್ರಕ್ರಿಯೆಯನ್ನು ಪೂರ್ತಿ ಮಾಡಬೇಕು. ಪ್ರಕ್ರಿಯೆ ಏನು? ನೋಟಿಸ್ ಇಶ್ಯೂ ಮಾಡಬೇಕು, ಸಮಯಾವಕಾಶ ಕೊಡಬೇಕು, ಎಲ್ಲ ಆಗ್ಬೇಕಲ್ಲ. ಅದನ್ನ ಏನೂ ಮಾಡದಲೆ ಈ ರೀತಿ ಅನ್ಯಾಯವಾಗಿ ಅಕ್ರಮವಾಗಿ ಮಾಡ್ತಾ ಇರೋದು ಅತ್ಯಂತ ಖಂಡನೀಯ. ಇದರಲ್ಲಿ ನಾವು ಮಾನ್ಯ ಎನ್ ಎ ಹಾರಿಸ್ ರವರು ಏನು BDAದು ಚೇರ್ಮನ್ ಆಗಿದ್ದಾರೆ. ಅಲ್ಲಿ ಅವರ ಕ್ಷೇತ್ರದಲ್ಲಿ ಮಾನವೀಯತೆ ಹಬ್ಬ ಅಂತ ಮಾಡ್ತಿದ್ದಾರೆ.
ಮಾನ್ಯ ಹ್ಯಾರಿಸ್ ರವರೇ, ನೀವು BDA ಚೇರ್ಮನ್ ಆಗಿ ಮಾನವೀಯತೆ ಹಬ್ಬ, ಇದು ಮಾನವೀಯತೆ ಹಬ್ಬನ, ಇದು ಮಾನವೀಯತೆ ಸಂದೇಶನ. ಇದು ಆ ಚಳಿ ಬೆಳಗ್ಗೆ ಇದು ಬೆಂಗಳೂರಿನ ಚಳಿಯಲ್ಲಿ ಈ ರೀತಿ ಇರಬೇಕಾದ್ರೆ ಬೆಳಗಿನ 6 ಗಂಟೆ ಜಾವದಲ್ಲಿ ಆ ಮಕ್ಕಳು ಮಹಿಳೆಯರು ನೋಡಿದಂತೆ ಅವ್ರಿಗೆ ಬೀದಿಗೆ ತಳ್ಳೋದು ಇದೇನಾ ಮಾನವೀಯತೆ ನಿಮ್ಮದು? ಹಾಗಾಗಿ ನಾನು ಕೇಳ್ತಾ ಇರೋಂಥದ್ದು, ನೀವು ಎ ಟಿ ರಾಮಸ್ವಾಮಿ ವರದಿ ಏನು ಇದೆ, ಎಷ್ಟು ಸಾವಿರ ಎಕರೆ ಬೆಂಗಳೂರಲ್ಲಿ ಅಕ್ವೈರ್ ಆಗಿರೋಂಥದ್ದು, ಈ ಬಡವರು ಮಾತ್ರ ಅಕ್ವೈರ್ ಮಾಡ್ಕೊಂಡಿರೋ 18,000 ಎಕರೆ 18,000 ಎಕರೆ ಅತಿಕ್ರಮ ಒತ್ತುವರಿ, ಅದು ಅಕ್ರಮ. ಅದನ್ನ ನೀವು ಏನಾದ್ರು ಏನ್ ಕ್ರಮ ತಗೊಂಡ್ರಿ? ಅದು ಬಿಟ್ಟು ಬಡವರು ಗುಡಿಸಲು ಹಾಕೊಂಡಿರೋದು ಹೋಗಿರುವಂಥದ್ದು, ಇಲ್ಲಿ ಬಂದು ನಿಮ್ಮ ಪರಾಕ್ರಮ ತೋರಿಸ್ತಾ ಇದ್ರಿ. ಶ್ರೀಮಂತ ವರ್ಗ, ನಿಮ್ಮ ರಾಜಕಾರಣಿಗಳು ಎಲ್ಲ ಅಕ್ರಮ ಮಾಡ್ಕೊಂಡಿರೋದನ್ನೆಲ್ಲ ಏನ್ ಮಾಡ್ತಿದ್ರಿ? ಇದನ್ನೆಲ್ಲವನ್ನು ಮಾಡ್ತಿದ್ರಿ ಅನ್ನೋದಕ್ಕೆ ಇಲ್ಲಿ 2 ವಿಚಾರ ನಾನು ನೀವು ಇರೋದ್ರಿಂದ. ನಮ್ಮವ್ರು ಇನ್ನೊಂದೆಲ್ಲಪ್ಪ, ಒಂದು ಇದು ಇವರಿಗೆ ಕೊಡೋದಕ್ಕೆ ಮೊದಲು ಇಲ್ಲಿ ಏನೋ ಕ್ರಿಮಿನಲ್ ಕ್ರೈಮ್ ಆಗಿದೆ ಅಥವಾ ಇದು ಅಕ್ರಮವಾಗಿ ಇವ್ರು ಮಾಡ್ಕೊಂಡಿದ್ದಾರೆ ಅಂದ್ರೆ ಅಕ್ರಮ ಮಾಡಿದಂಥವ್ರ ಮೇಲೆ ಏನು ಆಕ್ಷನ್ ಆಗಿದೆ ಇಲ್ಲಿ ತನಕ. ಇಲ್ಲಿ ವಾಸರಲ್ಲಿ ಬಿಟ್ಬಿಡೋಣ, ಯಾವನ ಮಾರಿರೋನಿಂದ ಹಿಡ್ಕೊಂಡು ಮಾರಿಸಿರೋರಿಂದ ಹಿಡ್ಕೊಂಡು ಮಾರೋದಕ್ಕೆ ಅವಕಾಶ ಮಾಡಿಕೊಟ್ಟು ಸರ್ಕಾರ ಸೌಲಭ್ಯ ಕೊಡಿಸಿರೋ ಅಧಿಕಾರಿಗಳಿಂದ ಹಿಡ್ಕೊಂಡು ಅವ್ನು ಯಾವನ್ ಕ್ರಿಮಿನಲ್ ಇರ್ತಾನೆ ಮೊದಲ ಆರಂಭದಲ್ಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ BDAಗೆ ಅಕ್ವೈರ್ ಆಗಿದ್ರು ಅದ್ರದ್ದು ಬೇಕಾಗಿರುವಂಥ ಫ್ರಾಡುಲೆಂಟ್ ದಾಖಲೆಗಳು ಸೃಷ್ಟಿ ಮಾಡಿ ಅವ್ರ ಮೇಲೆ FIR ಆಗಿದೆಯಾ, ಅವ್ರ ಮೇಲೆ ಆಕ್ಷನ್ ಆಗಿದೆಯಾ? ಅವ್ರ ಮೇಲೆ ಆಕ್ಷನ್ ಆಗಿ ಹೌದಪ್ಪ ನೋಡ್ರಪ್ಪ ನಿಮ್ಗೆ ಮೋಸ ಮಾಡಿದಾನೆ, ನಿಮಗೆ ಮೋಸ ಆಗಿದೆ ಅಂತ ಇಲ್ಲಿ ಬಂದು ಹೇಳ್ಬೇಕು. ಮೋಸ ಮಾಡಿರೋನ್ ಹಿಡಿದೇನೆ ನಿಮ್ಗೆ ಮೋಸ ಆಗಿದೆ ಅಂದ್ರೆ ಮೋಸ ಮಾಡಿದವ್ರು ಯಾರು? ಮತ್ತೆ ಮೋಸ ಯಾರೋ ಒಬ್ಬ ಕ್ರಿಮಿನಲ್ ಮಾರಿದಾನೆ ಅಂದ್ರೆ ಕ್ರಿಮಿನಲ್ ಹಿಡಿದಿದ್ದೀರಾ ನೀವು? ಕ್ರಿಮಿನಲ್ ಮೇಲೆ FIR ಮಾಡಿದೀರಾ? ಇಲ್ಲ. ಹಾಗಾಗಿ ಇಲ್ಲಿ ಅದೇನೋ ಗುಬ್ಬಚ್ಚಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ತರಕ್ಕೆ ಇಲ್ಲಿ ಬಿಟ್ಟಿದ್ದಾರೆ. ಎರಡನೇದು, ನೀವು ಹೇಳಿದ್ರಲ್ಲ ಪ್ರಭಾವಿಗಳು ಆರೋಗ್ಯ ಸ್ವಾಮಿ 2000 ನಾನು ಅಮೆರಿಕದಿಂದ ಬಂದ ಮೇಲೆ 2011ರಲ್ಲಿ ಸೋಮಣ್ಣ ಏನು ಆವತ್ತಿನ ಇದು ಮಂತ್ರಿ ಕಳ್ಕೊಂಡಿದ್ರು, ಅವ್ರ ಮೇಲೆ ಮತ್ತೆ ಯಡಿಯೂರಪ್ಪ ಇಬ್ಬರ ಮೇಲೇನು ಕೇಸ್ ಹಾಕಿ ಲೋಕಾಯುಕ್ತದಲ್ಲಿ ಅವರು ಮೂಲ ಜಮೀನಿನ ಒಡೆಯನೂ ಸಹ ಕೋರ್ಟಲ್ಲಿ ಬೇಲ್ ತಗೊಳ್ಳೋ ಹಂಗೆ ಮಾಡಿದೆ ಲೋಕಾಯುಕ್ತ ಕೋರ್ಟಲ್ಲಿ. ಏನು ಕೇಸ್ ಅದು? ಇದೇ ತರಕ್ಕೆ ಲಿಂಗಯ್ಯ ಅನ್ನುವಂಥವನು, ಯಾವುದದು ಆ ಜಾಗ ಕೆಂಗೇರಿ ರೋಡಲ್ಲಿ ಬರುತ್ತೆ, ಅಂಬೇಡ್ಕರ್ ಯೂನಿವರ್ಸಿಟಿ, ಅಂಬೇಡ್ಕರ್ ಕಾಲೇಜ್ ಇದೆಯಲ್ವಾ ನಮ್ಮ ಯೂನಿವರ್ಸಿಟಿ ಪಕ್ಕದಲ್ಲಿ, ಆ ಜಾಗದಲ್ಲಿ ಅವನು ಲಿಂಗಯ್ಯ ಅನ್ನುವಂಥವನು 2 ಎಕರೆ ಜಮೀನು ಅವನು BDA ಅಕ್ವೈರ್ ಮಾಡ್ಕೊಳ್ಳುತ್ತೆ. BDA ಅಕ್ವೈರ್ ಮಾಡ್ಕೊಂಡಾಗ ಅವನು ಜಮೀನನ್ನ ಸೋಮಣ್ಣನಿಗೆ ಮಾರ್ಬಿಡ್ತಾನೆ. ಯಾರಿಗೆ? ಮುನೀರ್ಗೋ, ತಿಮ್ಮಣ್ಣನಿಗೋ, ಬೊಮ್ಮಣ್ಣನಿಗೋ, ತಿಪ್ಪಣ್ಣನಿಗೋ ಅಲ್ಲ, ಯಾರಿಗೆ? ಸೋಮಣ್ಣನಿಗೆ. ಸೋಮಣ್ಣ ಅದನ್ನ ಡಿನೋಟಿಫೈಗೆ ಹಾಕೊಳ್ತಾನೆ. ಅದು ಜಮೀನನ್ನ ಇದನ್ನ ನೀವು ಅಕ್ವೈರ್ ಮಾಡಿದಿರಲ್ವಾ, ಇದನ್ನ ನಿಮ್ಮ ರದ್ದು ಮಾಡಿ ಈ ಸ್ವಾಧೀನ ಪ್ರಕ್ರಿಯೆಯಿಂದ ಈ ಜಮೀನನ್ನ ಬಿಡಿ ಅಂತ, ಅದನ್ನ ಬಿಡಿ ಅಂತ ಹೇಳಿ ಸೋಮಣ್ಣ, ಯಾಕಂದ್ರೆ ಜಮೀನ್ದಾರ ಕಳ್ಳನಿಂದ ಜಮೀನ್ ತಗೊಂಡಿರೋ ಸೋಮಣ್ಣ, ಯಾರು ಸಣ್ಣ ಪುಟ್ಟ ಅಲ್ಲ. ಸೋಮಣ್ಣ ಅದನ್ನ ತಗೊಂಡೋಗಿ ಯಾರಿಗೆ ಮೊದಲಿಗೆ ಅರ್ಜಿ ಇದು ಕೊಡೋದು ಮುಖ್ಯಮಂತ್ರಿಗೆ, ಧರ್ಮಸಿಂಗು ಇಲ್ಲಪ್ಪ ಆಗಲ್ಲ ಅಂತ ರೆಕಾರ್ಡ್ ಇದೆ. ಧರ್ಮಸಿಂಗ್ ಆದ್ಮೇಲೆ ಬರೋದು ಯಾರು? ಕುಮಾರಸ್ವಾಮಿನೂ ಆಗಲ್ಲ ಅನ್ಬಿಡ್ತಾರೆ. ಅದಾದ್ಮೇಲೆ ಬರೋದು ಯಾರು? ನಮ್ಮ ಡಿನೋಟಿಫಿಕೇಶನ್ ವೀರ ಯಡಿಯೂರಪ್ಪನ ಟೈಮಲ್ಲಿ ಆತ ಅಷ್ಟೊತ್ತಿಗೆ BJP ಸೇರ್ಕೊಂಡಿರ್ತಾನೆ, ಯಾರು? ಸೋಮಣ್ಣ ಸೇರ್ಕೊಂಡು ಯಡಿಯೂರಪ್ಪನ ಟೈಮಲ್ಲಿ ಕಾನೂನು ಬಾಹಿರವಾಗಿ ಅದನ್ನ ಡಿನೋಟಿಫೈ ಮಾಡಿಸ್ಕೊಂಡು ಇವತ್ತು ಆ ಜಮೀನು ಏನು ಸೋಮಣ್ಣನ ಬಿಲ್ಡಿಂಗ್, ಒಂದು ದೊಡ್ಡ ಬಿಲ್ಡಿಂಗ್ 16 ಕೋಟಿ ರೂಪಾಯಿಯ ಒಂದು ಇನ್ಸ್ಟಿಟ್ಯೂಷನ್ ಆಗಿದೆ. ಯಾರು? ಶ್ರೀಮಂತ ಆಲ್ರೆಡಿ ಒಬ್ಬ ಲಿಂಗಯ್ಯ ಅನ್ನುವಂಥನು ಒಬ್ಬ ಬಲಾಢ್ಯ ರಾಜಕಾರಣಿಗೆ ಮಾಡ್ತಾನೆ. ಬಲಾಢ್ಯ ರಾಜಕಾರಣಿ ಅದನ್ನ ಕಾನೂನು ಬಾಹಿರವಾಗಿ ಡಿನೋಟಿಫೈ ಮಾಡಿಸ್ಕೊಳ್ತಾನೆ. ಅಟ್ಲೀಸ್ಟ್ ಇವಾಗ ಡಿನೋಟಿಫೈ ಆಗಿದೆ ಕಾನೂನು ಬಾಹಿರವಾಗಿ, ಅದು ಕಾನೂನು ಬದ್ಧವೋ ಅಲ್ವೋ ಅಂತ ನಾವು ಹೋರಾಟ ಮಾಡ್ತಿದ್ವಿ. 6 ವರ್ಷ ಬೇಲಲ್ಲಿದ್ರು ಯಡಿಯೂರಪ್ಪ, ನಾನು ಹಾಕಿರೋ ಕೇಸಲ್ಲಿ ಸೋಮಣ್ಣ ಎಲ್ಲಾನು. ಆದರೆ ಇಲ್ಲಿ ಡಿನೋಟಿಫೈ ಆಗಿಲ್ಲ. ಮತ್ತೆ ಅವನು ಯಾರು ಮಾರಿದ್ದಾನೋ ಅವನು ಸಹ ಬಡವ್ರಿಗೆ ಮಾರಿದ್ದಾನೆ. ಹಾಗಾಗಿ ಇವ್ರು ಯಾರು ಹೋಗಿ ಡಿನೋಟಿಫೈ ಮಾಡಿಸ್ಕೊಳಕ್ಕಾಗಿಲ್ಲ. ಇದೇ ತರಕ್ಕೆ ಇಲ್ಲೇನೋ ಇದು DK ಶಿವಕುಮಾರ್ ಏನೋ ಅವ್ರದ್ದು ಏನಂತಾರೆ ಪಾರ್ಟ್ನರ್ಶಿಪ್ ಅಲ್ಲಿ ಇದೆ ಅಂತ ಹೇಳ್ತಾರೆ. ಇದೇ ತರಕ್ಕೆ DK ಶಿವಕುಮಾರ್ಗೆ ರಾಚನಹಳ್ಳಿನಲ್ಲಿ ಡಿನೋಟಿಫೈ ಮಾಡಿದ್ದು ಯಡಿಯೂರಪ್ಪ, ಕಾಂಗ್ರೆಸ್ನ DK ಶಿವಕುಮಾರ್ಗೆ BJPಯ ಯಡಿಯೂರಪ್ಪ, ಅವರೆಲ್ಲ ಪಾರ್ಟ್ನರ್ಸ್ ಇನ್ ಕ್ರೈಮ್. ಹಾಗಾಗಿ ನೀವೇನ್ ಬಡವರಿದ್ದೀರಾ, ಬಡವ್ರ ಪರವಾಗಿ ಯಾರು ಇಲ್ಲ, ಬರೀ ಶ್ರೀಮಂತರ ಪರವಾಗಿ ಈ ದೇಶದಲ್ಲಿ ಕಾನೂನು, ನ್ಯಾಯ, ಬುಲ್ಡೋಸರ್ ಎಲ್ಲ ಇರುವಂಥದ್ದು. ನಿಮ್ಗಿರೋದೇನೋ ಚಿಪ್ಪು ಚೆಂಬು. ಹಾಗಾಗಿನೇ ನೀವೆಲ್ಲ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ನೋಡ್ರಪ್ಪ, ಇದು ನಿಮ್ಮ ವಿಚಾರ ಅಲ್ಲ, ಬರೀ ನಿಮ್ಮ ವಿಚಾರ ಆಗಿದ್ರೆ ನಾವು ಬರ್ತಾ ಇರಲಿಲ್ಲ, ಇವರು ಬರ್ತಾ ಇರಲಿಲ್ಲ. ಇದೇ ತರಕ್ಕೆ ಬಡವರಿಗೆ ಪದೇ ಅನ್ಯಾಯ ಆಗ್ತಾ ಇದೆಯಲ್ವಾ, ನೀವೇನು ಮಾಡ್ತೀರ ನೋಡಿ, ಏನ್ ಮಾಡ್ತಾರ